How was the look? Beautiful. Beautiful. ಗುಡ್ ಮಾರ್ನಿಂಗ್. ಇದು ಆಲ್ಮೋಸ್ಟ್ 12:45 ಇವಾಗ. ಐ ಸ್ಲೆಪ್ಟ್ ಹಾರ್ಡ್ಲಿ 2 hours. ಇವಾಗ ಅವ್ರು ಹೊರಟಿದಾರಂತೆ. ನಾನಿತ್ತು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ವಾಕ್ ಸ್ಟಾರ್ಟ್ ಮಾಡಬೇಕು. ಸೊ ಹೇಗೆ ಹೋಗುತ್ತೆ ಈ ದಿನ ಅಂತ ನಾನು ತೋರಿಸ್ತೀನಿ. ಸ್ಟೇ ಟ್ಯೂನ್. ಸೊ ಜಸ್ಟ್ ಫ್ರೆಶ್ ಅಪ್ ಆದೆ. ಅವರು ಇನ್ನೂ ಬಂದಿಲ್ಲ, ಇನ್ನೊಂದು 5 minutes ಆಗುತ್ತಂತೆ. ಫ್ರೆಶ್ ಅಪ್ ಎಲ್ಲ ಆದೆ. ಆ್ಯಕ್ಚುಲಿ ನಾನು ಹೇಳೋ ಅಷ್ಟೊತ್ತಿಗೆ ಅವ್ರು ಆಲ್ರೆಡಿ ಮೆಸೇಜ್ ಮಾಡಿದರು, ಐ ಆಮ್ ಲೀವಿಂಗ್ ನಾವು. ಅವ್ರದ್ದು ಇಲ್ಲೇ ನಿಯರ್ ಇದೆ, ಒಂದು 10 minutes ಆಗುತ್ತೆ ಬೈಕಲ್ಲಿ. ಸೊ ಅದರಿಂದಾಗಿ ಅವ್ರು ಇಲ್ಲೇ ಬಂದು ಮಾಡಿಸ್ಕೋತೀನಿ ಅಂತ ಹೇಳಿದ್ದು. ಸೊ ನನಗಂತೂ ಆಲ್ಮೋಸ್ಟ್ ಯು ಗೈಸ್ ಕ್ಯಾನ್ ಸಿ, ನನ್ನ ನಿದ್ದೆನೇ ಇನ್ನೂ ಆಗಿಲ್ಲ. ನಾನು ಮಲಗೋಷ್ಟೊತ್ತಿಗೆ 10:30 ಆಗಿತ್ತು. ನಾನು ಅಂದ್ಕೊಂಡೆ 9 o'clock ಮಲಗೋಣ ಅಂತ, ಬಟ್ ಅದಾಗಲಿಲ್ಲ. 10:30 11 ಆಗಿಬಿಟ್ಟಿತ್ತು. ಮತ್ತು 12:30 ಅಲಾರಾಮ್ ಇಟ್ಟಿದ್ದೆ, ಕಷ್ಟಪಟ್ಟು 12:45 ಇದ್ದೆ. ಅದು ಅವ್ರ ಮೆಸೇಜ್ ಬಂದಿದೆ, ಇನ್ನೊಂದು 10 ನಿಮಿಷ ನಾನು ಓಡ್ತೀನಿ ಅಂದಾಗ ಪಣ್ಣು ಅಂತ ಎದ್ದು ಫ್ರೆಶ್ ಅಪ್ ಆದೆ. ಸ್ವಲ್ಪ ವಾರ್ಮ್ ವಾಟರ್ ಕುಡಿದು ಐ ಆಮ್ ವೈಟಿಂಗ್ ಫಾರ್ ಹರ್. ಬಟ್ ಇಟ್ಸ್ ಡಿಫಿಕಲ್ಟ್ ಟು ಫೈಂಡ್ ದ ಪೀಪಲ್. ಮೀಟ್ ಮೈ ಬ್ರೈಡ್ ಅಶ್ರಿತಾ. ಇವರು ಆಂಧ್ರದವರು, ತೆಲುಗು. ಇವರಿಗೆ ಇವ್ರ ಫಿಯಾನ್ಸೆನೇ ನನ್ನ ಮೇಕಪ್ಪಿಗೆ ರೆಫರ್ ಮಾಡಿದ್ದು. ಯಾಕಂದರೆ ಇವ್ರ ಫಿಯಾನ್ಸೆ ಕಿರಣ್ ಅಂತ ಹೇಳಿದ್ದಾರೆ. ಅವರು ನನ್ನ ಹಳೆ ಆಫೀಸ್ ಕೊಲೀಗ್ ಆ್ಯಂಡ್ ಇವರು ನನ್ನ ಹಳೆ ಆಫೀಸಲ್ಲೇ ವರ್ಕ್ ಮಾಡಿದರು. ಬಟ್ ನಾನು ಯಾವತ್ತೂ ಇವ್ರ ಜೊತೆ ಮಾತಾಡಿರಲ್ಲ. ವಿ ಆರ್ ಇನ್ ಡಿಫ್ರೆಂಟ್ ಪ್ರೋಸೆಸ್. ಬಟ್ ನನಗೆ ಇವ್ರ ಫೇಸ್ ನೆನಪಿತ್ತು. ಸೊ ಬಂದಕ್ಷಣ ವೆಟ್ಟೇರ್ ಇದ್ದಿದ್ದರಿಂದ ಫಸ್ಟ್ ಎಲ್ಲ ಬ್ಲೋ ಡ್ರೈ ಮಾಡಿ ಆ್ಯಂಡ್ ಹೇರ್ ಎಲ್ಲ ಪ್ರೆಪ್ ಮಾಡಿಟ್ಕೊಂಡೆ, ಕ್ರಿಂಪಿಂಗ್ ಎಲ್ಲ ಮಾಡಿ, ಸೊ ದಟ್ ಮೇಕಪ್ ಆದಮೇಲೆ ಈಸಿ ಆಗುತ್ತೆ ಹೇರ್ ಸ್ಟೈಲ್ ಮಾಡೋಕ್ಕೆ ಅಂತ. ಫಸ್ಟಿಗೆ ಕ್ಲೆನ್ಸ್ ಮಾಡಿಕೊಂಡೆ. ಯಾಕಂದರೆ ಅವ್ರು ಏನೇ ಫೇಸ್ ವಾಶ್ ಮಾಡಿದ್ರು, ಏನೋ ಮಾಯ್ಶ್ಚರೈಸರ್ ಇಲ್ಲ ಸನ್ಸ್ಕ್ರೀನ್ ಹಾಕಿದರೆ ಡೆಫಿನೆಟ್ಲಿ ಮೇಕಪ್ ಗ್ರೇಗೆ ಟರ್ನ್ ಆಗುತ್ತೆ. ಸೊ ಬೀಯಿಂಗ್ ಎ ಮೇಕಪ್ ಆರ್ಟಿಸ್ಟ್ ನಾವು ಕ್ಲೆನ್ಸಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಅವರು ಕ್ಲೆನ್ಸ್ ಬಂದಿದ್ರು. ನಾನು ಯಾವಾಗ್ಲೂ ಕ್ಲೆನ್ಸ್ ಮಾಡ್ತೀನಿ ಅವ್ರ ಫೇಸು. ಆ್ಯಂಡ್ ಇವ್ರದ್ದು ಬಂದು ಡ್ರೈ ಸ್ಕಿನ್ ಆಗಿತ್ತು. ಸೊ ಕ್ಲೀನಾಗಿ ಸ್ಕಿನ್ ಪ್ರೆಪ್ ಮಾಡಿ, ಅವರಿಗೆ ಫೇಸಲ್ಲಿ ಅಷ್ಟೊಂದು ಏನು ಕಲರ್ ಕರೆಕ್ಷನ್ ಅಂತ ಇರಲಿಲ್ಲ, ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು, ಅದು ಮಾತ್ರ ಕವರ್ ಮಾಡಿದೆ. ಸ್ಕಿನ್ ಮಾತ್ರ ತುಂಬ ಚೆನ್ನಾಗಿತ್ತು ಅವ್ರದ್ದು ಅಂತ ಹೇಳ್ಬೋದು. ಅದಾದಮೇಲೆ ಅವರಿಗೆ ಎಕ್ಸಾಕ್ಟ್ ಮ್ಯಾಚ್ ಆಗೋಂಥ ಒಂದು ಫೌಂಡೇಶನ್ ತೊಗೊಂಡು ಅವರಿಗೆ ತುಂಬ ಸಿಂಪಲ್ ಆ್ಯಂಡ್ ಸೆಟಲ್ಡ್ ಮೇಕಪ್ ಕೇಳಿದರು. ಬಟ್ ಯಾವುದೇ ಥರ ರಿಕ್ವೈರ್ಮೆಂಟ್ ಹೇಳಿರಲಿಲ್ಲ. ವೆನ್ ಇಟ್ಸ್ ಕಮ್ಸ್ ಟು ಮೇಕಪ್ ನಿಮ್ಗೆ ಹೇಗೆ ಬೇಕೋ ಅದೇ ಥರ ಮಾಡಿ, ಬಟ್ ಸಿಂಪಲಾಗಿ ಮಾಡಿ ಅಂತ ಹೇಳಿದರು. ಆ್ಯಂಡ್ ಈವನ್ ಅವ್ರು ಐ ಮೇಕಪ್ಪೇ ಬೇಡ ಅಂತ ಹೇಳಿದರು. ಬಟ್ ನಾನು ಮಾಡ್ತೀನಿ ತುಂಬ ಸಿಂಪಲಾಗಿ, ನೀವು ನೋಡಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಆಮೇಲೆ ನೋಡೋಣ ಅಂತ ಹೇಳಿದೆ. ಬಟ್ ಎಲ್ಲ ಮೇಕಪ್ ಆದಮೇಲೆ ಅವ್ರಿಗೆ ತುಂಬ ಇಷ್ಟ ಆಯಿತು ಮೇಕಪ್ಪು. ಆ್ಯಂಡ್ ಅವ್ರು ಆಲ್ರೆಡಿ ಹೇಳಿದ್ರಿಂದ ನಾನು ಐ ಮೇಕಪ್ ಎಷ್ಟು ಆಗುತ್ತೆ ಅಷ್ಟು ತುಂಬ ಸಿಂಪಲ್ ಆ್ಯಂಡ್ ಸೆಟಲ್ಡಾಗಿ ಇಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಅವರು ಸೀರೆ ಬಾರ್ಡ್ರಲ್ಲೂ ಸ್ವಲ್ಪ ಲೈಟ್ ಗೋಲ್ಡಿಶ್ ರೆಡ್ ಕಲರ್ ಇದ್ದಿದ್ದರಿಂದ ನಾನು ಅದೇ ಒಂದು ಸೇಮ್ ಐ ಮೇಕಪ್ನ ಮಾಡಿದೆ. ಸೊ ದಟ್ ಅದು ಸ್ಯಾರಿಗೆ ಕಾಂಪ್ಲಿಮೆಂಟ್ರಿ ಮಾಡುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಅವರು ಹೇರ್ ಸ್ಟೈಲ್ ಅಂತ ಬಂದರೆ ಪರ್ಟಿಕ್ಯುಲರಾಗಿ ನಂಗೆ ಇದೇ ಥರ ಹೇರ್ ಸ್ಟೈಲ್ ಬೇಕಂತಲೇ ಹೇಳಿದರು. ಸೊ ನಾನು ಅದೇ ಥರ ಅವ್ರು ಏನು ಫೋಟೋದಲ್ಲಿ ತೋರಿಸಿದ್ರು ಎಕ್ಸಾಕ್ಟ್ ಅದೇ ಥರ ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಅವರಿಗೆ ಹೇರ್ ಸ್ಟೈಲ್ ಅಂತ ಬಂದರೆ ನಾನು ಏನು ಮಾಡಿದೆ ಅದು ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರೇನು ನನಗೆ ಬಿಫೋರ್ ಅವ್ರು ಕಾಲ್ ಮಾಡಿದಾಗ ಹೇಳಿದ್ದು ನಂಗೆ ಇದೇ ಥರ ಹೇರ್ ಸ್ಟೈಲ್ ಬೇಕಂತ. ಯಾಕಂದರೆ ಮೇಕಪ್ ಬಗ್ಗೆ ಅವ್ರಿಗೇನು ಇದೇ ಥರ ರಿಕ್ವೈರ್ಮೆಂಟ್ ಅಂತ ಹೇಳಿರಲಿಲ್ಲ. ಬಟ್ ಹೇರ್ ಸ್ಟೈಲ್ ನಂಗೆ ಹಿಂಗೆ ಬೇಕಂತ ಹೇಳಿದ್ರಿಂದ ಅದೇ ಥರ ನಾನು ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಅವರು ತುಂಬ ಇಷ್ಟ ಆಯಿತು. ಅವ್ರು ಎಕ್ಸಾಕ್ಟಾಗಿ ಹೇಗೆ ಕೇಳಿದ್ರು ಅದೇ ಥರ ಬಂದಿದೆ ಅಂತ ಹೇಳಿದ್ರು. Jacket is not nice, huh? Okay. How was the look? Huh? How was the look? Beautiful. You only selected me, right, for your makeup? Thank you so much. ಸೊ ಜಸ್ಟ್ ಮುಗೀತು. ಆ್ಯಂಡ್ ಸಿ ಮೈ ಹ್ಯಾಂಡ್. ಐ ಥಿಂಕ್ ದಿಸ್ ಇಸ್ ದ ಒನ್ ಥಿಂಗ್ ವಿಚ್ ಐ ಲವ್ ದ ಮೋಸ್ಟ್ ಅಂತ ಹೇಳ್ಬೋದು. ಬಟ್ ಅವ್ರದ್ದೆಲ್ಲ ಮೇಕಪ್ ತುಂಬ ಚೆನ್ನಾಗಿ ಬಂತು. ಅವ್ರ ಮೇಕಪ್ ಆ್ಯಂಡ್ ಅವರು ತುಂಬ ಸೆಟಲ್ಡಾಗಿ ಕೇಳಿದರು ಮೇಕಪ್ಪು, ಅದೇ ಥರ ಬಂದಿದೆ. ಶಿ ಹ್ಯಾಡ್ ಕನ್ಸರ್ನ್ ಲೈಕ್ ನನಗೆ ಐ ಮೇಕಪ್ ತುಂಬ ಜಾಸ್ತಿ ಬೇಡ ಅಂತೆಲ್ಲ ಇದ್ದರು. ಬಟ್ ಆಫ್ಟರ್ ಫೈನಲ್ ಲುಕ್ ಶಿ ಲೈಕ್ಡ್ ಇಟ್. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದ ಡೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ನಾನಂತೂ ತುಂಬ ಟೈರ್ಡ್ ಆಗಿನಿ. ಐ ಥಿಂಕ್ 2 hours ಮಲಗಿಲ್ಲ ನಾನು. ಸಾರಿ 2 hours ಮಲಗಿಲ್ಲ ನಾನು. ಅರೌಂಡ್ 10:30 11 ಮಲಗಿದೆ, ಮತ್ತು 12:30 ಎದ್ದೆ. ಆ್ಯಂಡ್ ಇಟ್ಸ್ ಟೈಮ್ ಇವಾಗ ಆಲ್ಮೋಸ್ಟ್ 5 o'clock ಆಗಿದೆ. ಸೊ ಐ ಆಮ್ ಡ್ಯಾಮ್ ಸ್ಲೀಪಿ. ಐ ನೀಡ್ ಟು ಗೋ ಫಾರ್ ಎ ಸ್ಲೀಪ್. So that's it for the day. Thank you for watching.
ನಿಮ್ಗೆ ಯಾವುದೇ ರೀತಿ ಬಿಗ್ ಡೇಗೆ ಏನಾದರೂ ಮೇಕಪ್ ಬೇಕು ಅಂತ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಕಾಂಟ್ಯಾಕ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.